ಮಹಾಕುಂಭಮೇಳದಲ್ಲಿ ಆಗಿರುವಂತಹ ಕಾಲ್ತುಳಿತ ಪ್ರಕರಣ ಇದೆಯಲ್ಲ, ಅದರಲ್ಲಿ ಕರ್ನಾಟಕದ 4 ಕೂಡ ಇದ್ದಾರೆ. ಪ್ರಯಾಗ್ರಾಜ್ ಕುಂಭಮೇಳದಲ್ಲಿ ಕಾಲ್ತುಳಿತಕ್ಕೆ ಬೆಳಗಾವಿಯ ಮೇಘ ಮತ್ತು ಜ್ಯೋತಿ ಬಲಿಯಾಗಿರೋದು. ತಾಯಿ ಮತ್ತು ಮಗಳು. ದೆಹಲಿಯಲ್ಲಿ ಈಗ ಮೃತದೇಹಗಳಿರೋದು. ಮೇಘ ಜೊತೆಗಿದ್ದ ಸ್ನೇಹಿತೆ ಭಾರತಿ ಕಣ್ಣೀರನ್ನ ಇಟ್ಟಿದ್ದಾರೆ. ಕಾಲ್ತುಳಿತ ಸಂಭವಿಸಿದಾಗ ಜೊತೆಯಲ್ಲೇ ಇದ್ವಿ ನಾವು ಅನ್ನುವಂಥ ಮಾತನ್ನ ಅವರು ಕೂಡ ಆಡಿದ್ದಾರೆ. ಮೇಘ ಯಾವಾಗ ಕೈ ತಪ್ಪಿಸಿಕೊಂಡ್ಲು ಗೊತ್ತಾಗ್ಲಿಲ್ಲ ನಮಗೆ ಅಂತ ಹೇಳ್ತಾರೆ. ನನ್ನ ಮೇಲೂ ಕೂಡ ಜನ ಹತ್ತಿ ನಿಂತರು, ನನ್ನ ಕಥೆ ಮುಗಿದು ಹೋಯ್ತು ಅಂತ ಅಂದ್ಕೊಂಡಿದ್ದೆ ಅಂತ ಅವರ ಸ್ನೇಹಿತೆ ಹೇಳ್ತಾ ಇದ್ರು. ಮೇಘ ಮತ್ತು ಜ್ಯೋತಿಯವರು ಬಲಿಯಾದರು. ಅದರಲ್ಲಿ ಮೇಘ ಅವರ ಸ್ನೇಹಿತೆ ಮಾತನಾಡಿದ್ದಾರೆ. ದೆಹಲಿಯಲ್ಲಿ ಈಗ ಮೃತದೇಹಗಳಿದೆ. ಮೇಘ ಜೊತೆಗಿದ್ದ ಸ್ನೇಹಿತೆ ಭಾರತಿ ಕಣ್ಣೀರನ್ನ ಇಟ್ಟಿದ್ದಾರೆ. ಅವರ ಮೇಲೂ ಕೂಡ ಹಾಗೆ ತುಳಿದು ಹೋದ್ರಂತೆ. ಬಟ್ ಅವ್ರು ಹೆಂಗೂ ಮಾಡ್ಕೊಂಡು ಬದುಕಿದ್ರು. ಬಟ್ ನಮ್ಮ ಕೈ ಹೇಗೆ ತಪ್ಪೋಯ್ತು ಅವ್ರ ನಡುವೆ ಅಂತ ಗೊತ್ತಾಗ್ಲಿಲ್ಲ ಅಂತ ಅವ್ರು ಹೇಳ್ಕೊಳ್ತಾರೆ. ಮೇಘ ಜೊತೆಗೆ ಇದ್ರು, ನನ್ನ ಮೇಲೂ ಕೂಡ ಜನ ಹತ್ತಿ ನಿಂತರು, ನನ್ನ ಕತೆ ಮುಗಿದು ಹೋಯ್ತು ಅಂತ ಅನ್ಕೊಂಡ್ಬಿಟ್ಟಿದ್ದೆ ನಾನು ಅಂತ ಅನ್ಕೊಂಡಿದ್ದಾರೆ ಭಾರತೀಯವರು. ಕೇಳಿಸ್ಕೊಳ್ಳಿ. ಮಹಾಕುಂಭ ಮೇಳದಲ್ಲಿ ಕಾಲ್ತುಳಿತ ಸಂಭವಿಸಿ 4 ಕನ್ನಡಿಗರು ಸಾವನ್ನಪ್ಪಿದ್ದಾರೆ. ಎಲ್ಲರೂ ಕೂಡ ಬೆಳಗಾವಿ ಮೂಲದವರಾಗಿರುವಂಥದ್ದು. ಈ ಪೈಕಿ ಮೇಘ ಅನ್ನುವಂಥವ್ರು ಕೂಡ ಮೃತಪಟ್ಟಿರುವಂಥದ್ದು. ಅವರ ಆಪ್ತ ಸ್ನೇಹಿತೆ. ಮತ್ತು ಈ ಘಟನೆ ನಡೆಯುವಂಥ ಸಂದರ್ಭದಲ್ಲಿ ಅವರು ಜೊತೆಗಿದ್ದಂಥವ್ರು ಭಾರತಿ, ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಮಾತಾಡ್ಸೋಣ. ಮೇಡಮ್, ಏನು ಇನ್ಸಿಡೆಂಟ್ ಅವತ್ತಾಯಿತು ನೀವು ನೋಡ್ದಂಗೆ? ನಾವು ಅವತ್ತು ಹೋಗಿದ್ದು ಸಂಗಮ್ ಸ್ನಾನಕ್ಕಂತ. ಸಂಗಮ್ ಸ್ನಾನ ಮುಗಿಸ್ಕೊಂಡು ನಾವು ಬಸ್ ಹತ್ರ ಹೋಗಬೇಕು ಅಂತ ನಮ್ಮ ಪ್ಲ್ಯಾನ್ ಇತ್ತು ಎಲ್ಲರದ್ದು. ಆ್ಯಕ್ಚುಲಿ ನಾವು ಇದಿರುತ್ತಲ್ಲ ಟ್ರಾವೆಲ್ಸ್ದು, ಅದೊಂದು ಬಸ್ ಮಾಡ್ಕೊಂಡು ಬಂದಿದ್ವಿ. ಟೋಟಲ್ ನಾವು 30 ಜನ ಇದ್ವಿ ಅಲ್ಲಿ ಬಸ್ಸಲ್ಲಿ. ಆಮೇಲೆ ಅಲ್ಲಿ ಪ್ರಯಾಗ್ರಾಜಿಗೆ ಬಂದ ಮೇಲೆ ನಾವೆಲ್ಲ ಡಿವೈಡ್ ಆದ್ವಿ. ಅಂದರೆ ಅವ್ರವ್ರು ಗ್ರೂಪ್ ಮಾಡಿಕೊಂಡು ಅವ್ರವರು ಸಂಗಮ್ ಸ್ನಾನ ಮಾಡಿಕೊಂಡು ವಾಪಸ್ ನಾವು ಬಸ್ ಹತ್ರ ಹೋಗಬೇಕು ಅಂತ. ಸೊ ನಾವು 9 ಮೆಂಬರ್ಸ್ ಆದ್ವಿ. ನಾವು ಹೋಗಿದ್ದು ಮೇಘ, ನಾನು, ಅವರಮ್ಮ, ಆಮೇಲೆ ಶೈಲೇಶ್ ಅಂತ ತಮ್ಮ ಇದ್ದಾನೆ ಅವನು, ಆಮೇಲೆ ಒಂದು ಆಂಟಿ ಇತ್ತು, ಅವ್ರ ನೇಬರ್ ಇದ್ದರು. ನಾವು 5 ಜನ ಇದ್ವಿ. ಅಲ್ಲಿ ನಮಗೆ ಮತ್ತು 4 ಜನ ಭೇಟಿಯಾದರು. ಅದರಲ್ಲಿ ಒಬ್ರು ಅಂಕಲ್ ಇದ್ದರು, ಅವ್ರ ವೈಫ್ ಇದ್ದರು, ಆಮೇಲೆ ಅವರಿಬ್ಬರು ಫ್ರೆಂಡ್ಸ್ ಇದ್ದರು. ನಾವು ಟೋಟಲಾಗಿ 9 ಮೆಂಬರ್ಸ್ ಆಗಿ ನಾವು ಹೋದ್ವಿ. ನಾವು ರಿಕ್ಷಾ ಹತ್ಕೊಂಡು ಬೈಕ್ ಹತ್ಕೊಂಡು ಹೋದ್ವಿ. ಸಂಗಮ ಘಾಟ್ ಇದೆಯಲ್ಲ ಅಲ್ಲಿ ಹೋದ್ವಿ. ಅಲ್ಲಿ ಹೋದ್ಮೇಲೆ ಅಷ್ಟು ರಶ್ ಇದ್ದಿರಲಿಲ್ಲ. ಅವಾಗ ಹೋಗ್ತಾ ಇದ್ವಿ ನಾವು. ಅಚಾನಕ್ಕಾಗಿ ತುಂಬಾ ರಶ್ ಆಯಿತು ಅಲ್ಲಿ. ಅಂದರೆ ಸ್ನಾನ ಮಾಡಿಕೊಂಡು ಅಲ್ಲಿಂದ ಬಂದರು ಓಡ್ಕೊಂಡು. ಆಮೇಲೆ ಇಲ್ಲಿಂದ ಸ್ನಾನ ಮಾಡೋರು ಹೋಗ್ತಾಯಿದ್ರು. ಸೊ ನಾವೆಲ್ಲರೂ 9 ಮೆಂಬರ್ಸ್ದಿಂದ ಹಿಡ್ಕೊಂಡು ಮತ್ತು ಬೇರೆದವ್ರು ಎಲ್ಲರೂ ಅಲ್ಲಿ ಇರೋರು ಯಾರ್ಯಾರೋ ಎಲ್ಲರೂ ಅಲ್ಲಿ ತುಂಬ ದೊಡ್ಡ ಸರ್ಕಲ್ ಆಯಿತು. ಅಲ್ಲಿ ತುಂಬ ದೊಡ್ಡದು ಗುಂಪಾಯಿತು. ಅವ್ರು ಎಲ್ಲ ಮೂವ್ ಮಾಡಲಿಕ್ಕೆ ನಮ್ಮ ಕಡೆ ಚಾನ್ಸೇ ಇರಲಿಲ್ಲ. ಅಲ್ಲಿ ನಾವು ಎಲ್ಲಿ ನಿಂತ್ಕೊಂಡಿದ್ವಲ್ಲ ಅಲ್ಲಿ ಮೂವ್ ಮಾಡಲಿಕ್ಕೆ ಏನೂ ಚಾನ್ಸ್ ಇದ್ದಿರಲಿಲ್ಲ ಆ ಥರ. ಆಮೇಲೆ ತಳ್ಳಾಡ್ಕ ಹಿಂಗೆ ಎಲ್ಲರೂ ದಬ್ಬಿಟ್ಟು ನಮ್ಮನ್ನ ತಳ್ಳಿಬಿಟ್ರು ಎಲ್ಲ. ನಾವೆಲ್ಲ ಈ ಸೈಡ್ ಫೇಸ್ ಮಾಡಿ ಬಿದ್ದುಬಿಟ್ವಿ. ನೆಲಕ್ಕೆ ಮುಖ ಮಾಡಿ ಬಿದ್ದ್ರಿ? ಹಾಂ, ನೆಲಕ್ಕೆ ಮುಖ ಮಾಡಿ ಬಿದ್ದುಬಿಟ್ವಿ. ನಮ್ಮ ಮೇಲೆ ಇನ್ನೂ ಕೆಲವೊಂದು 1 ಲೇಯರ್ ಬಂತು, 2 ಲೇಯರ್, 3 ಲೇಯರ್ ಹಿಂಗೆ ನಮ್ಮ ಮೇಲೆ ಬೀಳ್ತಾ ಹೋದರು. ಅವರು ನಮ್ಮನ್ನ ದಬಾಯಿಸಿ ಓಡೋಗೋದು ಹಿಂಗೆಲ್ಲ ಮಾಡ್ತಾಯಿದ್ರು. ಇಲ್ಲೆಲ್ಲ ಕುತ್ತಿಗೆ ಮೇಲೆಲ್ಲ ಕಾಲಿಟ್ಟು, ಇಲ್ಲೆಲ್ಲ ಕಾಲಿಟ್ಟು, ಇಲ್ಲೆಲ್ಲ ಗಾಯ ಆಗಿದೆ. ಸೊ ಈ ಥರ ಎಲ್ಲ ಮಾಡಿ, ಹಾಂ, ಇಲ್ಲೆಲ್ಲ ಗಾಯ ಆಗಿದೆ. ಹಾಂ, ಆಮೇಲೆ ಈ ಕಾಲ ಮೇಲೆಲ್ಲ ಅವರು ಇಟ್ಟು, ಆಮೇಲೆ ನನ್ನ ಮೇಲೆ ಕೂತ್ಕೊಂಡು ನೋಡ್ತಾ ಇದ್ರು ಅವರು ಬೇರೆ ಜನರನ್ನ, ಅವ್ರ ಮೆಂಬರ್ಸ್ ಯಾರಾದರೂ ಇದ್ದಾರೆ ಅಂತ. ಈ ಥರ ಎಲ್ಲ ಆಯಿತು ಅಲ್ಲಿ. ಅದರಲ್ಲಿ ನನ್ನ ಫ್ರೆಂಡು ಸಿಕ್ಕೊಂಡಿದ್ಲು. ಸೊ ಹಾಂ, ಮೇಘ ಮತ್ತು ಅವರಮ್ಮ ಅವರೇ ಕೆಳಗೆ ಸಿಕ್ಕಾಕೊಂಡ್ಬಿಟ್ರು? ಅವರು ಇಲ್ಲ, ತೀರಾ ಕೆಳಗೆ ಸಿಕ್ಕಾಕೊಂಡಿಲ್ಲ. ನಾವೆಲ್ಲ ಗ್ರೂಪಲ್ಲೇ ಇದ್ವಿ. ನಾವೆಲ್ಲ ಕೈ ಬಿಡೋದು ಬೇಡ ಹಿಂಗೆ ಹಂಗೆ ಅಂತ. ಅವ್ರ ತಳ್ಳಾಟದಲ್ಲಿ ನಾವು ಯಾವಾಗ ಬಿಟ್ವಿ ನಮಗೆ ಗೊತ್ತಿಲ್ಲ. ನಾನು ಇಲ್ಲಿ ಶೈಲೇಶ್ ತಮ್ಮ ಇದ್ದಾನಲ್ಲ, ಅವನು ಬಿದ್ದಿದ್ದ. ಅಲ್ಲಿ ಆ ಆಂಟಿ ಅವ್ರ ಹಸ್ಬೆಂಡ್ ತೀರ್ಕೊಂಡಿದ್ದಾರಲ್ಲ ಅವರಿಬ್ಬರು ಅಲ್ಲಿದ್ದರು. ನಾನು ಇಲ್ಲೇ ಇದ್ದೆ. ನನ್ನ ಬಾಜುನೇ ಮೇಘ ಇದ್ಲು. ಮೇಘನ್ ಬಾಜು ಅವರಮ್ಮ ಇದ್ದರು. ಅವರಮ್ಮನ ಬಾಜು ಮಹಾದೇವಿ ಆಂಟಿ ಇದ್ದಾರಲ್ಲ ಅವ್ರ ಬಾಜು ಇನ್ನೊಂದು ಆಂಟಿ ಇದ್ದಾರೆ, ಸರೋಜಿನಿ ಆಂಟಿ ಅಂತ, ಅವರೆಲ್ಲ ಇದ್ದರು. ಹಿಂಗೆ ನಾವೆಲ್ಲ ಹಿಂಗೆ ಬಿದ್ದುಬಿಟ್ವಿ. ಸೊ ಆ ಇನ್ಸಿಡೆಂಟಲ್ಲಿ ಈ ಥರ ಆಗಿದ್ದು ಅಲ್ಲಿ. ಮೇಘ ಅವ್ರ ತಾಯಿಗೆ, ಆಮೇಲೆ ಮಹಾದೇವಿ ಆಂಟಿಗೆ, ಆಮೇಲೆ ಅರುಣ್ ಸರ್ಗೆ, ಅರುಣ್ ಅಂಕಲ್ ಇದ್ದಾರಲ್ಲ ಅವ್ರಿಗೆ. ಈಗ ಅದು ಒಂದು ನ್ಯೂಸ್ ಬಂತು, ಏನು ಅಂದರೆ ಯಾರೋ ಏಕಾಏಕಿ ಬಂದರು, ಬ್ಯಾರಿಕೇಡ್ನ ಹತ್ತಿ ಹಾರಿ ಹೋಗಕ್ಕೆ ಟ್ರೈ ಮಾಡಿದರು, ಆವಾಗಲೇ ಇದು ಆಯಿತು ಅನ್ನೋ ಥರದಲ್ಲಿ. ಅದು ನಿಜನಾ? ಆ್ಯಕ್ಚುಲಿ ಸರ್ ಅದು ಏನಂತ ಗೊತ್ತಿಲ್ಲ. ಬಟ್ ಅಚಾನಕ್ ಅಂತೂ ಬಂದರು ಸರ್. ಸ್ನಾನ ಮಾಡ್ಕೊಂಡು ಯಾರು ಬರ್ತಾರಲ್ಲ ಅವ್ರು ತುಂಬ ಓಡ್ಕೊಂಡು ಬಂದರು. ಹುಡುಗರು ಬಟ್ಟೆನೇ ಇರಲಿಲ್ಲ, ಹಾಗೆ ಓಡಿ ಬರ್ತಾಯಿದ್ರು. ಆಮೇಲೆ ಹುಡುಗಿರು ಜಸ್ಟ್ ಪೇಟಿ ಕೊಡೋರು ಇರ್ತಲ್ಲ ಅವ್ರದ್ದು, ಅದಷ್ಟೇ ಹಿಂಗೆ ಹಾಕ್ಕೊಂಡು ಓಡ್ಕೊಂಡು ಬರ್ತಾಯಿದ್ರು, ಯಾರು ಬೆನ್ನತ್ತಿದ್ದಾರೆ ಅಂತ. ಆ ಥರ ಯಾರು ಬಿಟ್ಟು ಮೇ ಬಿ ಪೊಲೀಸರು ಅವ್ರಿಗೆ ಹೆದರ್ಸಿರ್ಬೋದು, ಅದಕ್ಕೆ ಬಂದಿರ್ಬೋದು. ಬಟ್ ನಾವಿರೋ ಸ್ಥಳದಲ್ಲಿ ಒಬ್ಬರು ಇರಲಿಲ್ಲ ಸರ್ ಪೊಲೀಸರು. ಯಾರಾದರೂ 4 ಜನ ಇರ್ತಿದ್ರೆ ಈ ಥರ ಆಗ್ತಿರ್ಲಿಲ್ಲ. ಕ್ರೌಡನ್ನು ಮೇಂಟೈನ್ ಮಾಡ್ಲಿಕ್ಕೆ ಅಲ್ಲಿ ಯಾರೂ ಇದ್ದಿರಲಿಲ್ಲ ಸರ್.
ಏನು ಯಾರೂ ಹೇಳ್ತಾ ಇರಲಿಲ್ಲ, ಮೈಕಲ್ಲಿ ಏನೂ ಹೇಳ್ತಾ ಇರಲಿಲ್ಲ, ಏನು